ಜೂನ್ 13ರ ಬೆಳಿಗ್ಗೆ ಇರಾನ್ ಅವಾಗಷ್ಟೇ ನಿದ್ದೆಯಿಂದ ಕಣ್ಣು ಬಿಡೋ ಸಮಯ. ಇಸ್ರೇಲ್ ಇರಾನ್ ಮೇಲೆ 200ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳಿಂದ ಭೀಕರ ದಾಳಿ ಮಾಡುತ್ತೆ. ಈ ದಾಳಿಯಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟೀಸ್, ಮಿಲಿಟರಿ ಬೇಸಸ್ ಮತ್ತು ಪ್ರಮುಖ ಮಿಲಿಟರಿ ಕಮಾಂಡರ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿತ್ತು. ಈ ಭೀಕರ ದಾಳಿಗೆ ಕೆಲವು ಗಂಟೆಗಳಲ್ಲಿ ಇರಾನ್ ಕೂಡ ತೀವ್ರ ಪ್ರತಿಕ್ರಿಯೆ ನೀಡಿತು. 200 ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಇಸ್ರೇಲ್ ಮೇಲೆ ಪ್ರತಿ ದಾಳಿ ಮಾಡಿತು. ಈ ದಾಳಿಯಿಂದ ಇಸ್ರೇಲ್ನ ಟೆಲ್ವಿವ್, ರಮದ್ಗಾನ್ ಮತ್ತು ರಿಶೋನ್ ಲೆಜಿಯೋ ನಗರಗಳಲ್ಲಿ ಸಾವು ನೋವುಗಳ ಸುದ್ದಿ ಬೆಂಕಿಯಂತೆ ಹರಡಿತು. ಗಮನಿಸಬೇಕಾದ ವಿಷಯ ಅಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಇದು ಮೊದಲ ಬಾರಿ ಸಂಘರ್ಷ ಆಗ್ತಾ ಇರೋದಲ್ಲ. ಈ ಹಿಂದೆ ಹೆಜ್ಬುಲ್ಲಾ, ಹಮಾಸ್ ಮತ್ತು ಹೌತೀಸ್ ಮೂಲಕ ಪ್ರಾಕ್ಸಿ ಮತ್ತು ಶಾಡೋ ವಾರ್ ನಡೀತಾ ಇತ್ತು. ಆದರೆ ಈ ಸಲ ಮೊದಲ ಬಾರಿ ನೇರವಾಗಿ ಎರಡೂ ದೇಶಗಳ ನಡುವೆ ಮಿಸೈಲ್ ಸ್ಟ್ರೈಕ್ಸ್, ಬಾಂಬಿಂಗ್ಸ್ ಮತ್ತು ಮಿಲಿಟರಿ ಕ್ಲಾಶಸ್ ನಡೆದಿದೆ. ಎರಡೂ ದೇಶಗಳ ನಡುವೆ ಯಾವುದೇ ರೀತಿಯ ಗಡಿ ವಿವಾದ ಇಲ್ಲ, ಜಲ ವಿವಾದ ಇಲ್ಲ ಮತ್ತು ಸಾಂಸ್ಕೃತಿಕ ಶತ್ರುತ್ವವೂ ಇಲ್ಲ. ಆದರೂ ಯುದ್ಧಕ್ಕಿಳಿಯುವಷ್ಟು ಶತ್ರುಗಳಾಗಿದ್ದು ಹೇಗೆ? ಈ ಸಂಘರ್ಷ ಆರಂಭವಾದ 9 ದಿನಗಳ ನಂತರ ಅಮೆರಿಕದ ರಂಗ ಪ್ರವೇಶ ಆಗುತ್ತೆ. ಇರಾನ್ನ 3 ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. ಹಾಗಾದರೆ ಈ ಸಂಘರ್ಷದಲ್ಲಿ ಅಮೆರಿಕದ ಪಾತ್ರ ಏನು? ಅಮೆರಿಕದಿಂದ ಇರಾನ್ಗೆ ಅತಿ ದೊಡ್ಡ ರಾಜಕೀಯ ಅನ್ಯಾಯ ಆಗಿದ್ದು ಹೇಗೆ? ಮತ್ತು ಇರಾನ್ ಜೊತೆ ಸೂಪರ್ ಫ್ರೆಂಡ್ ಆಗಿದ್ದ ಅಮೆರಿಕ ಈಗ ಬದ್ಧವೈರಿಯಾಗಿದ್ದು ಯಾಕೆ? The US embassy in Tehran has been invaded and occupied by Iranian students. An Iranian jetliner shot down by ಈ ಎಲ್ಲ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇರಾನ್ ಮತ್ತು ಇಸ್ರೇಲ್ ದೇಶಗಳ ಗಡಿ ಸುಮಾರು 1000 ಕಿಲೋಮೀಟರ್ನಷ್ಟು ದೂರ ಇದೆ. ಆದರೂ ಈ ದೇಶಗಳ ನಡುವೆ ತೀವ್ರವಾದ ವೈಷಮ್ಯ ಇದೆ. ಇದರ ಮೂಲ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಇಸ್ರೇಲ್ ತೆಗೆದುಕೊಂಡ ಹಿಂಸಾತ್ಮಕ ನಿಲುವು. ಇಸ್ರೇಲ್ ಒಂದು ಯಹೂದಿ ಬಹುಸಂಖ್ಯಾತ ದೇಶ ಮತ್ತು ಪ್ಯಾಲೆಸ್ತೀನ್ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶ. 1946ರ ನಕ್ಷೆಯಲ್ಲಿ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ 2 ವಿಭಿನ್ನ ಭೂಭಾಗಗಳಂತೆ ಕಾಣಿಸ್ತಾ ಇದ್ವು. ಆದರೆ 1967ರ ಯುದ್ಧದಲ್ಲಿ ಇಸ್ರೇಲ್ ಅರಬ್ ರಾಷ್ಟ್ರಗಳನ್ನು ಸೋಲಿಸಿ ಪ್ಯಾಲೆಸ್ತೀನ್ ಭೂಭಾಗದ ಹೆಚ್ಚಿನ ಭಾಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಇದರಿಂದ ಇಂದಿನ ನಕ್ಷೆಯಲ್ಲಿ ಪ್ಯಾಲೆಸ್ತೀನ್ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ. ವಿಶೇಷ ಅಂದರೆ 1979ರವರೆಗೆ ಇರಾನ್ ಇಸ್ರೇಲ್ಗೆ ವಿರೋಧ ಮಾಡ್ತಾ ಇರಲಿಲ್ಲ. ಆದರೆ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆದು ಆಯತೊಲ್ಲಾ ಅಲಿ ಖೊಮೇನಿ ಅವರು ಸುಪ್ರೀಂ ಲೀಡರ್ ಆಗಿ ಅಧಿಕಾರಕ್ಕೆ ಬಂದ ನಂತರ ಇರಾನ್ನ ವಿದೇಶಾಂಗ ನೀತಿಯಲ್ಲಿ ತೀವ್ರ ಬದಲಾವಣೆ ಆಯಿತು. ಪ್ಯಾಲೆಸ್ತೀನ್ ಒಂದು ಮುಸ್ಲಿಂ ಬಹುಸಂಖ್ಯಾತ ದೇಶ. ಇದೇ ಕಾರಣಕ್ಕೆ ಖೊಮೇನಿ ಅವರು ಪ್ಯಾಲೆಸ್ತೀನಿಯರಿಗೆ ಬೆಂಬಲ ನೀಡಿ ಇಸ್ರೇಲ್ ವಿರುದ್ಧ ತೀವ್ರ ವಿರೋಧ ತೋರಲು ಆರಂಭಿಸಿದರು. ಆದರೆ ಗಮನಿಸಬೇಕಾದ ವಿಷಯ ಏನಂದರೆ ಎರಡೂ ದೇಶಗಳು ಇಲ್ಲಿಯವರೆಗೆ ನೇರ ಯುದ್ಧ ಮಾಡಿರಲಿಲ್ಲ. 1980ರಿಂದ ಇಲ್ಲಿಯವರೆಗೆ ಎರಡೂ ದೇಶಗಳ ನಡುವೆ ಪ್ರಾಕ್ಸಿ ಮತ್ತು ಶಾಡೋ ವಾರ್ ನಡೀತಾ ಬಂದಿದೆ. ಇರಾನ್ ತನ್ನ ಪ್ರಾಕ್ಸಿಗಳಾದ ಹಿಜ್ಬುಲ್ಲಾ, ಹಮಾಸ್ ಮತ್ತು ಹೌತೀಸ್ ಮೂಲಕ ಇಸ್ರೇಲ್ ವಿರುದ್ಧ ಹೋರಾಡ್ತಾ ಬಂದಿದೆ. ಆದರೆ ಇದೇ ಮೊದಲ ಸಲ ಎರಡೂ ದೇಶಗಳ ನಡುವೆ ಮಿಸೈಲ್ ಸ್ಟ್ರೈಕ್ಸ್, ಬಾಂಬಿಂಗ್ಸ್ ಮತ್ತು ಮಿಲಿಟರಿ ಕ್ಲಾಶಸ್ ನಡೆದಿದೆ. ಮಿಡಿಲ್ ಈಸ್ಟ್ನಲ್ಲಿ ಸುಮಾರು 18 ಮುಸ್ಲಿಂ ರಾಷ್ಟ್ರಗಳಿದ್ದಾವೆ. ಈ ಪ್ರದೇಶದಲ್ಲಿ ಸೌದಿ ಅರೇಬಿಯಾ ಮತ್ತು ಇರಾನ್ ಎರಡೂ ರಾಷ್ಟ್ರಗಳು ಧಾರ್ಮಿಕ ಮತ್ತು ರಾಜಕೀಯವಾಗಿ ಅತ್ಯಂತ ಪ್ರಭಾವಶಾಲಿ. ಆದರೆ ಈ ಎರಡರ ಮಧ್ಯೆ ಒಂದು ಮುಖ್ಯವಾದ ವಿಭಜನೆ ಇದೆ. ಸೌದಿ ಅರೇಬಿಯಾ ಸುನ್ನಿ ಮುಸ್ಲಿಂ ಪ್ರಧಾನ ದೇಶ ಮತ್ತು ಇರಾನ್ ಶಿಯಾ ಮುಸ್ಲಿಂ ಪ್ರಧಾನ ದೇಶ. ಸೌದಿ ಅರೇಬಿಯಾದಲ್ಲಿ ಇಸ್ಲಾಂ ಧರ್ಮದ ಪವಿತ್ರ ಸ್ಥಳಗಳಾದ ಮೆಕ್ಕಾ ಮತ್ತು ಮದೀನಾ ಇದೆ. ಈ ಪವಿತ್ರ ಕ್ಷೇತ್ರಗಳ ರಕ್ಷಕ ಎಂಬ ಕಾರಣಕ್ಕೆ ಸೌದಿ ತಾನು ಇಸ್ಲಾಮಿಕ್ ಜಗತ್ತಿನ ಧಾರ್ಮಿಕ ನಾಯಕ ಅಂತ ಬಿಂಬಿಸಿಕೊಳ್ಳುತ್ತೆ. ಆದರೆ ಶಿಯಾ ಮತಪಂಥದ ಕೇಂದ್ರವಾಗಿರುವ ಇರಾನ್ ಕೂಡ ಇಸ್ಲಾಮಿಕ್ ಜಗತ್ತಿನ ನಾಯಕತ್ವ ಪಡೆಯುವ ಆಶಯ ಹೊಂದಿದೆ. ಆದರೆ ಅಂತಹ ನಾಯಕತ್ವ ಪಡಿಬೇಕಾದ್ರೆ ಏನು ಮಾಡ್ಬೋದು? ಜಗತ್ತಿನ ಬಹುತೇಕ ಮುಸ್ಲಿಮರು ಪ್ಯಾಲೆಸ್ತೀನ್ನಲ್ಲಿ ನಡೀತಾ ಇರುವ ಇಸ್ರೇಲ್ ಆಕ್ರಮಣಕ್ಕೆ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಇಸ್ಲಾಂ ಜಗತ್ತಿನ ಹೃದಯ ಭಾವನೆ ಅಂತಲೇ ಕರೀಬಹುದು. ಈ ಸಂಘರ್ಷದಲ್ಲಿ ಪ್ಯಾಲೆಸ್ತೀನ್ಗೆ ನ್ಯಾಯ ಒದಗಿಸುವ ಮೂಲಕ ಯಾವುದಾದ್ರೂ ಒಂದು ದೇಶ ಮುಸ್ಲಿಂ ಜಗತ್ತಿನಲ್ಲಿ ನಿಜವಾದ ನಾಯಕತ್ವ ಪಡೆಯಲು ಸಾಧ್ಯ. ಇದನ್ನೇ ಇಂಗಿತ ಮಾಡಿಕೊಂಡಿರುವ ಇರಾನ್ ಇಸ್ರೇಲ್ ವಿರುದ್ಧ ನೇರವಾಗಿ ಹೋಗದೆ ತನ್ನ ಪ್ರಾಕ್ಸಿ ಸಂಘಟನೆಗಳ ಮೂಲಕ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದೆ. ಸಿರಿಯಾದಲ್ಲಿ ಹೆಜ್ಬುಲ್ಲಾ, ಗಾಜಾ ಪ್ರದೇಶದಲ್ಲಿ ಹಮಾಸ್ ಮತ್ತು ಯೆಮನ್ನಲ್ಲಿ ಹೌತೀಸ್. ಈ ಸಂಘಟನೆಗಳಿಗೆ ಹಣ, ಶಸ್ತ್ರಾಸ್ತ್ರ, ತರಬೇತಿ ಮತ್ತು ರಾಜಕೀಯ ಬೆಂಬಲ ನೀಡಿ ಇರಾನ್ ತನ್ನ ಪ್ರಭಾವವನ್ನು ಬೆಳೆಸ್ಕೋತಾ ಇದೆ.
ಪ್ಯಾಲೆಸ್ತೀನ್ ಸಮಸ್ಯೆಗೆ ತೀವ್ರವಾಗಿ ಸ್ಪಂದಿಸುವ ಮೂಲಕ ಇರಾನ್ ತಾನು ಮುಸ್ಲಿಂ ಜಗತ್ತಿನ ರಕ್ಷಕ ಎಂಬುದನ್ನು ಸಾಬೀತುಪಡಿಸಲು ಪ್ರಯತ್ನಿಸ್ತಾ ಇದೆ. ಹೀಗಾಗಿ ಇಸ್ರೇಲ್ ಜೊತೆಗೆ ಯಾವುದೇ ರೀತಿಯ ಗಡಿ ವಿವಾದ ಮತ್ತು ಜಲ ವಿವಾದ ಇರದೆ ಹೋದರೂ ಪ್ಯಾಲೆಸ್ತೀನ್ ಪರವಾಗಿ ಇರಾನ್ ದಶಕಗಳಿಂದ ಹೋರಾಡ್ತಾ ಬಂದಿದೆ. ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷದಲ್ಲಿ ಅಮೆರಿಕ ಪ್ರವೇಶ ಮಾಡಿದ್ದು ಯಾಕೆ? ಅಮೆರಿಕಗೆ ಇಸ್ರೇಲ್ ಆರ್ಥಿಕ, ರಾಜಕೀಯ ಮತ್ತು ರಕ್ಷಣಾತ್ಮಕವಾಗಿ ಪ್ರಮುಖ ಪಾಲುದಾರ. ಅದೇ ಕಾರಣಕ್ಕೆ ಇಸ್ರೇಲ್ ಮೇಲೆ ದಾಳಿ ನಡೆಯುವುದನ್ನು ಅಮೆರಿಕ ಸಹಿಸೋದಿಲ್ಲ. ಜೊತೆಗೆ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕಾಗೆ ಹಲವು ಹಿತಾಸಕ್ತಿಗಳಿದ್ದಾವೆ. ತೈಲದ ಲಾಭ, ಸೇನಾ ನೆಲೆಗಳ ರಕ್ಷಣೆ ಮತ್ತು ವ್ಯಾಪಾರ ಮಾರ್ಗಗಳ ನಿಯಂತ್ರಣ ಇವೆಲ್ಲವನ್ನು ಕಾಪಾಡಿಕೊಳ್ಳಲು ಇಸ್ರೇಲನ್ನು ಬೆಂಬಲಿಸುವುದು ಅಮೆರಿಕಾಗೆ ತೀವ್ರ ಅಗತ್ಯವಾಗಿದೆ. ಇಸ್ರೇಲ್ಗೆ ಬೆಂಬಲ ಕೊಡುವುದು ಅಂದರೆ ಅಮೆರಿಕ ಮಿಡಲ್ ಈಸ್ಟ್ನಲ್ಲಿ ತನ್ನ ಹಿಡಿತ ಬಿಗಿಯಾಗಿ ಹಿಡಿದುಕೊಂಡಿದೆ ಅಂತಲೇ ಅರ್ಥ. ಜೊತೆಗೆ ಅಮೆರಿಕದ ಕೊಳುಕು ರಾಜಕಾರಣ ಸಹ ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಹೀಗೆ ಚಂದಾದಂದ ಮಾಡಲಿದೆಯೋ ಅದೇ ರೀತಿ ಇಸ್ರೇಲ್ ಪರ ಲಾಬಿ ಗುಂಪುಗಳು ಅಮೆರಿಕದ ರಾಜಕಾರಣಿಗಳಿಗೆ ಚುನಾವಣೆಯಲ್ಲಿ ಗೆಲ್ಲಲು ಹಣ ಕೊಡ್ತವೆ, ಮೀಡಿಯಾ ಸಪೋರ್ಟ್ ಕೊಡ್ತವೆ. ಹೀಗೆ ಚುನಾವಣೆ ಗೆಲ್ಲಲು ಇಸ್ರೇಲಿಗರ ಸಪೋರ್ಟ್ ಪಡ್ಕೋತಾರೆ. ಇದೇ ಕಾರಣಕ್ಕೆ ಅಮೆರಿಕದ ರಾಜಕಾರಣಿಗಳು ಇಸ್ರೇಲ್ ಪರ ನಿಲುವು ತಗೋತಾರೆ ಮತ್ತು ಚುನಾವಣೆ ಗೆದ್ದ ಮೇಲೆ ಇಸ್ರೇಲ್ ಪರ ಕೆಲಸ ಮಾಡ್ತಾರೆ. ಇದೇ ಕಾರಣಕ್ಕೆ ಅಮೆರಿಕಾಗೆ ಇಸ್ರೇಲಿನ ಸಾಕುನಾಯಿ ಅಂತಲೂ ಕರೀಬೋದು. ಇದೇ ಕಾರಣಕ್ಕೆ ಅಮೆರಿಕದ ರಾಜಕಾರಣಿಗಳಿಗೆ ಅಮೆರಿಕದ ಹಿತಾಸಕ್ತಿಗಿಂತ ಇಸ್ರೇಲಿನ ಹಿತಾಸಕ್ತಿನೇ ಮುಖ್ಯವಾಗುತ್ತೆ. ಇತ್ತೀಚಿನ ಸಂಘರ್ಷದಲ್ಲೂ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಒಂದು ಕಾಲದಲ್ಲಿ ಇರಾನ್ ಜೊತೆ ಸೂಪರ್ ಫ್ರೆಂಡ್ ಆಗಿದ್ದ ಅಮೆರಿಕ ಈಗ ಬದ್ಧವೈರಿಯಾಗಿದ್ದು ಯಾಕೆ? 1953ರಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಸೇರಿ ಇರಾನ್ನ ಜನಪ್ರಿಯ ಪ್ರಧಾನಮಂತ್ರಿ ಮೊಹಮ್ಮದ್ ಮೊಸದ್ದೆಗ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರು. ಶಾ ಪಹಲವಿ ಅವರ ಕೈಗೊಂಬೆ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ರು. ಈ ರಾಜಕೀಯ ಪಲ್ಲಟಕ್ಕೆ ಕಾರಣ ಏನಂದರೆ, ಮೊಹಮ್ಮದ್ ಮೊಸದ್ದೆಗ್ ಅವರು 1951ರಲ್ಲಿ ಇರಾನ್ನ ತೈಲ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸಿದರು. ಇರಾನ್ನ ತೈಲ ಸಂಪತ್ತನ್ನು ಬ್ರಿಟಿಷ್ ಕಂಪನಿಯಿಂದ ವ್ಯಾಪಕ ಲೂಟಿ ಮಾಡಲಾಗ್ತಾ ಇತ್ತು. ಆದರೆ ಈ ರಾಷ್ಟ್ರೀಕರಣದಿಂದ ಅದಕ್ಕೆ ಹೊಡೆತ ಬಿದ್ದಿತ್ತು. ಇರಾನ್ ನೆಲದಲ್ಲಿ ತೈಲ ಸಿಗ್ತಾ ಇದ್ರು ಇರಾನ್ ಜನರಿಗೆ ಅಥವಾ ಇರಾನ್ ಸರ್ಕಾರಕ್ಕೆ ಇದರಿಂದ ತುಂಬ ಕಡಿಮೆ ಹಣ ಸಿಗ್ತಾ ಇತ್ತು. ಅಮೆರಿಕದ ಷೇರುಗಳಿಂದ ಬ್ರಿಟನ್ ಕಂಪ್ನಿಗೆ ವ್ಯಾಪಕ ಲಾಭ ಆಗ್ತಾ ಇತ್ತು. ಆದರೆ 1951ರಲ್ಲಿ ಇರಾನ್ ತನ್ನ ತೈಲವನ್ನು ತಾನೇ ಸಂಪೂರ್ಣವಾಗಿ ನಿಯಂತ್ರಿಸಬೇಕು ಮತ್ತು ಇದರ ಸಂಪೂರ್ಣ ಲಾಭ ಇರಾನ್ ದೇಶಕ್ಕೆ ಸಿಗಬೇಕು ಎಂಬ ಕಾರಣಕ್ಕೆ ರಾಷ್ಟ್ರೀಕರಣ ಮಾಡಲಾಯಿತು. ಇದು ಅಮೆರಿಕ ಮತ್ತು ಬ್ರಿಟನ್ಗೆ ಇಷ್ಟ ಆಗಲಿಲ್ಲ. ಇದಕ್ಕಾಗಿ ಅವರು ಮೊಸದ್ದೆಗ್ ಸರ್ಕಾರವನ್ನು ಉರುಳಿಸಿ ಶಾ ಅವರ ಕೈಗೊಂಬೆ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದರು ಮತ್ತು ಮೊಸದ್ದೆಗ್ ಅವರಿಗೆ ಆಜೀವ ಜೈಲಿನಲ್ಲಿಟ್ಟರು. 1953ರಿಂದ 1979ರವರೆಗೆ ಅಂದರೆ ಶಾ ಅಧಿಕಾರದಲ್ಲಿ ಇರುವವರೆಗೆ ಇರಾನ್ ಮತ್ತು ಅಮೆರಿಕ ಸೂಪರ್ ಫ್ರೆಂಡ್ ಆಗಿದ್ವು. ಆದರೆ 1979ರಲ್ಲಿ ಆಯತುಲ್ಲಾ ಖೊಮೇನಿ ನೇತೃತ್ವದಲ್ಲಿ ಶಾ ಸರ್ಕಾರವನ್ನು ಉರುಳಿಸಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಸ್ಥಾಪನೆ ಆಯಿತು. ಹೊಸ ಇಸ್ಲಾಮಿಕ್ ಸರ್ಕಾರ ಈಗ ಅಮೆರಿಕವನ್ನು ಸೈತಾನ ದೇಶ ಅಂತ ಘೋಷಿಸಿತು. 1979ರಲ್ಲಿ ಇರಾನಿಯನ್ ವಿದ್ಯಾರ್ಥಿಗಳು ಅಮೆರಿಕದ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿ 52 ಜನರನ್ನು 400ಕ್ಕೂ ಹೆಚ್ಚು ದಿನಗಳ ಕಾಲ ಬಂಧಿಸಿದ್ರು. ಇದು ಅಮೆರಿಕ ಮತ್ತು ಇರಾನ್ ಸಂಬಂಧಕ್ಕೆ ಉಗ್ರ ತಿರುವು ತಂದಿತು. ನಂತರ ಅಮೆರಿಕ ಇರಾನ್ ಮೇಲೆ ಆರ್ಥಿಕ ನಿರ್ಬಂಧನೆಯನ್ನು ಹಾಕಿತು ಮತ್ತು ಇರಾಕ್ ಯುದ್ಧದಲ್ಲಿ ಅಮೆರಿಕ ಇರಾಕ್ಗೆ ಸಹಾಯ ಮಾಡಿತು. ಹೀಗಾಗಿ ಇರಾನ್ ಮತ್ತು ಅಮೆರಿಕ ದೇಶಗಳು ಬದ್ಧ ವೈರಿ ದೇಶಗಳಾದರು. ಒಂದು ಕಡೆ ಇರಾನ್ನ ಚಹಬಾರ್ ಬಂದಿರು ಭಾರತಕ್ಕೆ ನಿರ್ಣಾಯಕವಾಗಿದೆ. ಇದು ಭಾರತದ ಪಶ್ಚಿಮ ದಿಕ್ಕಿನ ವ್ಯಾಪಾರದ ಬಾಗಿಲು. ಇಲ್ಲಿಂದ ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾಕ್ಕೆ ಸರಕು ಸಾಗಣೆ ಮಾಡೋದು ಸುಲಭ ಆಗುತ್ತೆ. ಜೊತೆಗೆ ಚೀನಾದ ಗ್ವಾದರ್ ಪೋರ್ಟ್ಗೆ ಪೈಪೋಟಿ ಕೊಡುವ ತಂತ್ರಗಾರಿಕೆಯೂ ಆಗಿದೆ. ಇನ್ನೊಂದು ಕಡೆ ಇಸ್ರೇಲ್ನಿಂದ ಭಾರತ ಯುದ್ಧೋಪಕರಣಗಳು ಮತ್ತು ತಂತ್ರಜ್ಞಾನ ಪಡೆದುಕೋತಾ ಇದೆ. ಡ್ರೋನ್ ಆಯಿತು, ರಡಾರ್ ಆಯಿತು ಮತ್ತು ಮಿಸೈಲ್ ತಂತ್ರಜ್ಞಾನ ಆಯಿತು. ಇವುಗಳಿಂದ ಭಾರತೀಯ ಸೇನೆಗೆ ಹೆಚ್ಚಿನ ಬಲ ಸಿಗುತ್ತೆ. ಹಾಗಾದರೆ ಈ ಸಂಘರ್ಷದಲ್ಲಿ ಭಾರತದ ನೀತಿ ಏನು? ಭಾರತವು ಎರಡೂ ದೇಶಗಳೊಂದಿಗೆ ನಿಕಟ ಮತ್ತು ಸ್ನೇಹಪರ ಸಂಬಂಧವನ್ನು ಹೊಂದಿದೆ ಮತ್ತು ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀಡಲು ಸಿದ್ಧವಾಗಿದೆ ಅಂತ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ಭಾರತ ಎರಡೂ ದೇಶಗಳ ನಡುವೆ ಸಮತೋಲನದ ಹೆಜ್ಜೆ ಇಟ್ಟಿದೆ. ಇರಾನ್ ತನ್ನ ನ್ಯೂಕ್ಲಿಯರ್ ಬಾಂಬ್ ಯೋಜನೆ ಮುಂದುವರಿಸ್ತಾ ಇದೆ ಎಂಬ ಮಾಹಿತಿ ಹೊರಬಂದ ನಂತರ ಇಸ್ರೇಲ್ ಮೊದಲ ಹಂತದ ದಾಳಿಗೆ ಮೊದಲು ಕೈ ಹಾಕಿತು. ಆದರೆ ಇದು ಇಸ್ರೇಲ್ಗೆ ದುಬಾರಿ ಬೆಲೆ ತೆರುವಂತಾಯಿತು. ಈ ನಡುವೆ ಅಮೆರಿಕ ಗಂಭೀರವಾಗಿ ಹಸ್ತಕ್ಷೇಪ ಮಾಡಿತು. ಅಮೆರಿಕದ ಅಧ್ಯಕ್ಷರು ನೇರವಾಗಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖೊಮೇನಿ ಅವರಿಗೆ ಒಂದು ಗಂಭೀರ ಮೆಸೇಜ್ ಕೊಟ್ಟರು. ಅನ್ಕಂಡೀಷನಲ್ ಸರೆಂಡರ್ ಆಗಿ, ಇಲ್ಲ ಅಂದರೆ ಪರಿಣಾಮ ಭೀಕರ ಆಗಿರುತ್ತೆ ಅಂತ. ಆದರೆ ಖೊಮೇನಿ ಅವರು ಈ ಬೆದರಿಕೆಗೆ ಹೆದರಲಿಲ್ಲ. ಇದು ಈ ದೇಶದ ಅಸ್ಮಿತೆಗೆ ಧಕ್ಕೆ, ನಾವು ಮಣಿಯುವುದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟರು. ಇದರಿಂದಾಗಿ ಇಡೀ ಮಿಡಲ್ ಈಸ್ಟ್ ಭುಗಿಲೆದ್ದಿತು. 9 ದಿನಗಳ ತೀವ್ರ ಸಂಘರ್ಷದ ನಂತರ ಅಮೆರಿಕ ತನ್ನ ಶಕ್ತಿಯ ತೀವ್ರತೆ ತೋರಿಸಿತು.
ಇರಾನ್ನ 3 ಪರಮಾಣು ಘಟಕಗಳ ಮೇಲೆ ಭೀಕರ ದಾಳಿ ಮಾಡಿತು. ಅಮೆರಿಕ ಅಂದ್ಕೊಂಡಿದ್ದೇನೆಂದರೆ ಈಗ ಇರಾನ್ ಸರೆಂಡರ್ ಆಗುತ್ತೆ ಅಂತ. ಆದರೆ ಇರಾನ್ ಮತ್ತಷ್ಟು ಕೋಪಗೊಂಡಿತು. ಅದು ನೇರವಾಗಿ ಅಮೆರಿಕದ ಮಿಲಿಟರಿ ಬೇಸ್ ಮೇಲೆ ಮಿಸೈಲ್ ದಾಳಿ ಮಾಡಿತು. ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಮಾಡುವಂಥ ಧೈರ್ಯ ಯಾವುದಾದ್ರೂ ದೇಶಕ್ಕಿದೆ ಅಂದರೆ ಅದು ಇರಾನ್ಗೆ ಮಾತ್ರ ಅಂತ ಈ ಘಟನೆಯಿಂದ ಸಾಬೀತಾಯಿತು. ಅಮೆರಿಕಗೆ ವಿಯೆಟ್ನಾಂ ಮತ್ತು ಅಫ್ಘಾನಿಸ್ತಾನದ ವಿಚಾರದಲ್ಲಿ ಆಗಿರುವ ಮುಖಭಂಗ ಸಾಕಾಗಲಿಲ್ಲ ಅನಿಸುತ್ತೆ. ಇರಾನ್ ಹೆದರಿಕೊಳ್ಳುತ್ತೆ, ಸರೆಂಡರ್ ಆಗುತ್ತೆ ಅಂತ ಲೆಕ್ಕಾಚಾರದಲ್ಲಿದ್ದ ಅಮೆರಿಕಾಗೆ ಈಗ ಮತ್ತೊಮ್ಮೆ ಮುಖಭಂಗ ಆಗಿದೆ. ಈಗ ಈ ಸಂಘರ್ಷ ನಿಲ್ಲಿಸಲಾಗಿದೆ, ಸೀಸ್ ಫೈರ್ ಘೋಷಣೆ ಆಗಿದೆ. ಆದರೆ ಇದು ಎಲ್ಲಿಯವರೆಗೆ ಇರುತ್ತೋ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ. ಯಾವುದೇ ಕ್ಷಣದಲ್ಲೂ ಯಾವುದೇ ಸ್ವರೂಪದಲ್ಲೂ ಮತ್ತೆ ಸಂಘರ್ಷ ಆರಂಭ ಆಗಬಹುದು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಮೂಲ ಕಾರಣ ಏನು ಎಂಬುದನ್ನು ತಿಳಿಸಿಕೊಡುವ ಪ್ರಯತ್ನ ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.